ಲೈಫ್ ಈಸ್ ಆಲ್ ಅಬೌಟ್ ಪಾಸಿಟಿವ್ ಥಾಟ್ಸ್. ಎಲ್ಲ ಒಬ್ಬ ಅತ್ಯುತ್ತಮವಾದ ಕನ್ನಡಿಗ ಕೂಡ ಒಂದು ಒಳ್ಳೆ ವಿಷಯಕ್ಕೆ ಖಂಡಿತ ಪ್ರೋತ್ಸಾಹ ಕೊಡ್ತಾರೆ ಅಂತ ಸೀರಿಯಸ್ ಆಗೋಣ. ಶ್ರದ್ಧೆಯಿಂದ ಒಂದೇ ಒಂದು ಶಾರ್ಟ್ ಕಟ್ ಟು ಸಕ್ಸಸ್ ಫಾರ್ಮುಲಾ ಅನ್ಬೇಕಾದ್ರೆ ಅಂದ್ರೆ ಕನ್ನಡದಲ್ಲಿ ಏನು? a person who do not have routine in his life is going to be slave of his life. ಗೋಲ್ ಸೆಟ್ ಮಾಡಿದೀರಾ 2025? ನನ್ನ ಗೋಲ್ ಸೆಟ್ ನೋಡಿದ್ರೆ ಏನೇನು ಅಚೀವ್ ಮಾಡಿದೀನೋ ಪ್ರತಿಯೊಂದು ನನ್ನ ಯೋಗ್ಯತೆಗೆ ಮೀರಿದಂತ ಅಚೀವ್ಮೆಂಟ್ಸ್. ಎಲ್ಲ ನನ್ನ ಕನ್ನಡಿಗರೇ, ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟುಡೇ ನಾವಿವತ್ತು ಹೋಗ್ತಾ ಇರೋ ಜಾಗ ಬುರ್ಜ್ ಅಲ್ ಅರಬ್. ಬುರ್ಜ್ ಅಲ್ ಅರಬ್ಗೆ ಹೋಗಿ ಒಂದ್ ಒಳ್ಳೆ ಕಾಫಿ ಕುಡ್ಕೊಂಡು ಅಲ್ಲಿ ಸ್ವಲ್ಪ ಮಾತುಕತೆಗಳನ್ನು ಮುಗಿಸ್ಕೊಂಡು ಅಲ್ಲಿ ಸುತ್ತಮುತ್ತ ಹೇಗಿದೆ ಅಂತ ನಿಮ್ಗೆಲ್ಲ ತೋರಿಸ್ಕೊಂಡು ಸ್ವಲ್ಪ ಒಳ್ಳೆ ವಿಷಯಗಳನ್ನ ಚರ್ಚೆ ಮಾಡಿ ಇವತ್ತು ನಾನು ಮತ್ತೆ ಗೌರಿ ಏನ್ ಮಾತಾಡ್ಬೇಕು ಅಂತ ಯೋಚನೆ ಮಾಡ್ತಿರುವಾಗ ನಾನೊಂದು ಬೋರ್ಡ್ ಬಗ್ಗೆ ಕೆಲಸ ಮಾಡ್ತಿದ್ದೆ. ಆ ಬೋರ್ಡ್ ಹೆಸರೇನಂತಂದ್ರೆ ವಿಷನ್ ಬೋರ್ಡ್. ಓಕೆ, ನಾರ್ಮಲ್ ಭಾಷೆಯಲ್ಲಿ ಎಲ್ಲರಿಗೂ ಅರ್ಥ ಆಗೋ ತರ ಹೇಳ್ಬೇಕಂತಂದ್ರೆ ಗೋಲ್ ಸೆಟ್ಟಿಂಗ್. ಏನ್ ಮಾಡ್ಬೇಕು ನೆಕ್ಸ್ಟ್ 4 ಕ್ವಾರ್ಟರ್ಸ್ ಬರ್ತಾ ಇದೆ, Q1, Q2, Q4 2025 ಅಲ್ಲಿ. ಸೊ ಏನ್ ಮಾಡೋದು 365 ದಿನಗಳ ಒಂದು ಸಣ್ಣ ಪ್ಲಾನು, ಹೇಗ್ ಮಾಡ್ಬೇಕು ಕಂಪ್ನಿ ಬಗ್ಗೆ, ಪರ್ಸನಲ್ ಬಗ್ಗೆ ಎಲ್ಲದನ್ನು ಅದನ್ನ ವಿವರಿಸಿ ಅದರಲ್ಲಿ ಪ್ರತಿಯೊಂದು ಎಳೆಗಳನ್ನ ಬಿಡಿಸಿ ಹೇಳೋ ಪ್ರಯತ್ನ ನಾನ್ ಮಾಡ್ತೀನಿ ಗೌರಿ ಅವ್ರ ಜೊತೆ. ಬನ್ನಿ ಬುರ್ಜ್ ಅಲ್ ಅರಬ್ ಹೋಗೋಣ. ಇವತ್ತು ಒಳ್ಳೆ ಕಾಫಿ ಕುಡಿಯೋಣ, ಒಳ್ಳೆ ವಿಷಯಗಳನ್ನ ಮಾತಾಡೋಣ. ಪಾಸಿಟಿವಿಟಿ, ಲೈಫ್ ಈಸ್ ಆಲ್ ಅಬೌಟ್ ಪಾಸಿಟಿವ್ ಥಾಟ್ಸ್. ಗೆಳತಿಯರೇ, ಅಣ್ಣ ತಮ್ಮಂದಿರೇ, ಬುರ್ಜ್ ಅಲ್ ಅರಬ್ಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಅತ್ಯುತ್ತಮವಾದಂಥ ಆಲೋಚನೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ನೀವು ಈ ಬುರ್ಜ್ ಅಲ್ ಅರಬ್ ಅನ್ನೋ 7 ಸ್ಟಾರ್ ಅನ್ನೋ ಹೋಟೆಲ್ ನೋಡ್ತಾ ಇದ್ದೀರಾ, ಇದರಲ್ಲಿ ಎಷ್ಟೊಂದು ಜನಕ್ಕೆ ಒಂದು ದಿನ ಒಂದು ರಾತ್ರಿನ ಕಳಿಬೇಕು ಅನ್ನೋ ಕನಸಾಗಿರುತ್ತೆ. ಆದರೆ 1994 ಹಾಗೂ 95ರಲ್ಲಿ ಈ ಹೋಟೆಲ್ ಹೀಗಿರಲಿಲ್ಲ, ಅಂಡರ್ ಕನ್ಸ್ಟ್ರಕ್ಷನ್ ಆಗಿತ್ತು. ಈ ಪಿಕ್ಚರ್ನ ನೋಡ್ತಾ ಇದ್ರೆ ಯಾವುದೇ ಮನುಷ್ಯ ಆಗಿರ್ಬೋದು ಸ್ವಾಭಾವಿಕವಾಗಿ ಈ ಹೋಟೆಲ್ ಇಷ್ಟು ದೊಡ್ಡದಾಗುತ್ತೆ, ಇಷ್ಟು ಪರಿಪೂರ್ಣವಾಗಿ ಬರುತ್ತೆ, ಇಷ್ಟೊಂದು ಕನಸಿನ ಹೋಟೆಲ್ ಆಗುತ್ತೆ ಅಂತ ಯಾರಿಗೂ ಅನಿಸಿರಲಿಲ್ಲ. ವ್ಯಕ್ತಿತ್ವಗಳು ಹಾಗೆ ಅಂಡರ್ ಕನ್ಸ್ಟ್ರಕ್ಷನ್ ಇದ್ದಾಗ ಅವರ ಯೋಗ್ಯತೆ, ಅವರ ಬೆಲೆಗಳು ನಮ್ಗೆ ಯಾರಿಗೂ ಗೊತ್ತಾಗಲ್ಲ. ಆ ವ್ಯಕ್ತಿತ್ವ ನಮ್ದಾಗಿರ್ಬೋದು, ನಿಮ್ದಾಗಿರ್ಬೋದು, ಅಥವಾ ನಮ್ಮ ಸುತ್ತಮುತ್ತ ಯಾರದೇ ಇರ್ಬೋದು, ಅದನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಅದಕ್ಕಂತ ನಾವು ತುಂಬ ಮರ್ಯಾದೆ, ಬೆಲೆ ಹಾಗೂ ಅದರಲ್ಲಿರೋ ಪೊಟೆನ್ಷಿಯಲ್ನ ನೋಡಿಕೊಂಡು ಪ್ರೋತ್ಸಾಹಿಸಬೇಕು ಅಂತ ಈ ವಿಡಿಯೋ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ವ್ಯಕ್ತಿತ್ವನ ಕಟ್ಕೋಬೇಕು ಅಂತಂದರೆ ಗೋಲ್ ಸೆಟ್ಟಿಂಗ್ ಅನ್ನೋದು ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ 3-4 ನಿಮಿಷಗಳ ಆದಮೇಲೆ ಅದನ್ನು ಖಂಡಿತ ಪರಿಪೂರ್ಣವಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವೆಲ್ಲರೂ ನಮ್ಮೊಟ್ಟಿಗೆ ಸನ್ಸೆಟ್ನ ಎಂಜಾಯ್ ಮಾಡಿಕೊಂಡು ಆ ವಿಡಿಯೋನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೆಲ್ಕಮ್ ಟು ಬುರ್ಜ್ ಅಲ್ ಅರಬ್. ನಿಮ್ಗೆಲ್ಲ ಸನ್ಸೆಟ್ ತೋರಿಸ್ಬೇಕಂತ ನಾವು ಕರೆಕ್ಟ್ ಜಾಗಕ್ಕೆ ಬಂದಿದ್ದೀವಿ ಇವತ್ತು. ಬಟ್ ಸನ್ಸೆಟ್ ಈಸ್ ಗೋಯಿಂಗ್ ಟು ಬಿ ಇನ್ ಅಬೌಟ್ 15-20 ನಿಮಿಷದಲ್ಲಿ. ಅಷ್ಟರೊಳಗಡೆ ನೋಡೋಣ ನಾವು ಎಷ್ಟು ಮಾತಾಡ್ಬೋದು, ಎಷ್ಟು ನಾವಿಬ್ರು ನಮ್ಮ ಸಂಭಾಷಣೆಗಳನ್ನ ಶೇರ್ ಮಾಡ್ಕೋಬಹುದು, ನಮ್ಮ ಆಲೋಚನೆಗಳ ಶೇರ್ ಮಾಡ್ಕೋಬಹುದು ಅಂತ ಪ್ರಯತ್ನ ಪಡೋಣ. ಅದ್ರ ಜೊತೆಗೆ ನಮ್ಮ ಗೌರಿಗೆ ಯಾವಾಗ್ಲೂ ಕ್ವಶನ್ಸ್ಗಳಿರುತ್ತೆ. ಇವತ್ತು ಕ್ವಶನ್ಸ್ ಇದೆ. ಇವತ್ತು ನನ್ನ ಆಫೀಸ್ದು ಎಲ್ಲ ತಲೆ ಬಿಸಿಗಳಿಂದ ಸ್ವಲ್ಪ ಮೈಂಡ್ ಕಂಪ್ಲೀಟ್ ಸ್ವಿಚ್ ಆಫ್ ಆಗಿದೆ. ಐ ಮೀನ್ ಎ ಗುಡ್ ಮೂಡ್, ಐ ಆಮ್ ವೈಬಿಂಗ್, ಬಟ್ ನಾನು ಯಾವುದೇ ರೀತಿ ನನ್ನ ಫಂಡಮೆಂಟಲ್ಸ್ನ ಮರ್ತಿಲ್ಲ. ಹವೆವರ್ ನನಗೇನು ಗೊತ್ತು, ಇವತ್ತು ಇವಳೇನೇನೋ ಕೇಳ್ಬೇಕು ಅನ್ಕೊಂಡಿದ್ದಲ್ಲ, ಪ್ರಾಬ್ಲಿ ಅದಕ್ಕೆ ನಾನು ಜಸ್ಟಿಫೈ ಮಾಡ್ತೀನಿ ಅನ್ಕೊಂಡಿದ್ದೀನಿ. ವಿಡಿಯೋ ಮಾಡಿರಲಿಲ್ಲ, ವಿ ಆರ್ ವೆರಿ ಸಾರಿ. ಯಾಕಂದ್ರೆ ಇವ್ರು ತುಂಬಾ ಬಿಸಿ ಇದ್ರು. ಅವ್ರನ್ನ ಈ ವಿಡಿಯೋಗೆ ನಾನು ಒಪ್ಸ್ಕೊಂಡು ಇಲ್ಲಿ ವಿಡಿಯೋ ಮಾಡಿ ಅಂತ ಕರ್ಕೊಂಡ್ ಬಂದಿರೋದೇ ದೊಡ್ಡ ಹೆಚ್ಚು. ಅದು ನಮ್ಗೆ ಇಂಡಿಯಾದಲ್ಲೆಲ್ಲ ಏಪ್ರಿಲ್ ಟು ಮಾರ್ಚ್ ಇಯರ್ ಎಂಡ್ ಆಗಿದ್ರೆ, ನಮ್ಮ UAE ದುಬೈಯಲ್ಲಿ January to December we are almost done. Today morning ಇವತ್ತು ಬೆಳಗಿನ ಜಾವ ನಾವೆಲ್ಲ ಕೆಲಸನ ಮುಗಿಸಿ ನಮ್ಗೆ ಓವರ್ ಆಲ್ ಕಂಪ್ನಿದು ಬುಕ್ಸ್ ಆಫ್ ಅಕೌಂಟ್ಸ್ ಎಲ್ಲ ಕ್ಲೋಸ್ ಮಾಡಿ ಇವತ್ತೊಂದು ಸ್ವಲ್ಪ ಫ್ರೀ ಆಗಿ ಎಲ್ಲರೂ ನೋಡೋಣ, ಎಲ್ಲಾದ್ರೂ ಹೋಗೋಣ ಅಂತ ಪ್ಲಾನ್ ಮಾಡಿದಾಗ ಗೌರಿ ಅವ್ರದ್ದು ಗೊತ್ತಲ್ಲ, ಕ್ವಶನ್ಸ್ ಕೇಳೋದು ಅದು ಕೇಳೋದೆಲ್ಲ ಇದ್ದೇ ಇರುತ್ತೆ. ಬ್ಯಾಂಕ್ ಇದೆ ನನ್ನ ಹತ್ರ, ಬ್ಯಾಂಕ್ ಆಫ್ ಕ್ವಶನ್ಸ್ ಇದೆ ಅವಳ ಹತ್ರ. ನೋಡೋಣ ಏನೇನು ಕೇಳ್ತಾಳೆ. ಆಲ್ರೆಡಿ ಕಾರಲ್ಲಿ ಬರ್ತಾ ಹೇಳ್ದಂಗೆ ಅವಳಿಗೆ ಗೋಲ್ ಸೆಟ್ಟಿಂಗ್ ಬಗ್ಗೆ ಹೇಳ್ಬೇಕಂತೆ. ನಾನು ಬರ್ದಿ ನನ್ನ ವಿಷನ್ ಬೋರ್ಡ್ ಎಲ್ಲ ಮಾಡ್ಬೇಕಾದ್ರೆ ಅಂದ್ರೆ ಕನ್ನಡದಲ್ಲಿ ಏನು ಗೋಲ್ ಸೆಟ್ಟಿಂಗ್ ಅಂದ್ರೆ ಕನ್ನಡದಲ್ಲಿ ಏನ್ ಹೇಳ್ಬೋದು ಅಂತ ನನಗೂ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಅದನ್ನ ವೀಕ್ಷಕರಿಗೆ ಹೇಳೋಣ, ನೀವು ಕಮೆಂಟ್ ಮಾಡಿ. ಗೋಲ್ ಸೆಟ್ಟಿಂಗ್ ಕನ್ನಡದಲ್ಲಿ ಏನ್ ಹೇಳ್ತಾರೆ, ವಿಷನ್ ಬೋರ್ಡ್ಗೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂತ ನೀವು ಹೋಮ್ವರ್ಕ್ ಮಾಡಿ ಹೇಳ್ಬೇಕು. ಆದ್ರೆ ಅದು ಏನು, ಅದು ಹೇಗೆ, ಅದನ್ನ ಮಾಡೋದ್ರಿಂದ ಏನು ಉಪಯೋಗ ಅಂತ ನಾನಿವತ್ತು ತಿಳಿಯಕೊಡಕ್ಕೆ ಇಷ್ಟಪಡ್ತೀನಿ. ಪ್ರಪ್ರಥಮವಾಗಿ ಲಾಸ್ಟ್ ನಾವು ವಿಡಿಯೋ ಮಾಡಿದಾಗ ನೀವು ಕೆಲವರೊಬ್ರು ಏನೇನು ಹೇಳಿದ್ರಿ ಅಂದ್ರೆ, ನಾನು ಕನ್ಸಿಸ್ಟೆನ್ಸಿ ಬಗ್ಗೆ ಮಾತಾಡಿದ್ದೆ. ಆದರೆ ಕನ್ಸಿಸ್ಟೆನ್ಸಿ ಬಗ್ಗೆ ಮಾತಾಡಿದಾಗ ಕೆಲವರೊಬ್ರು ಏನು ಮೆಸೇಜ್ ಮಾಡಿ ಹೇಳಿದ್ದೀರಾ ಅಂದ್ರೆ, ಹೆಂಗೆ ಮಾಡೋದು, ಒಂದೊಂದು ದಿವಸ ಮರ್ತೋಗ್ಬಿಡುತ್ತೆ ಅಥವಾ ಬಿಟ್ಟೋಗ್ಬಿಡ್ತೀವಿ, ಅದ್ರ ಒಂದೊಂದು ದಿನ ಶಕ್ತಿ ಇರಲ್ಲ, ಆಸಕ್ತಿ ಇರಲ್ಲ, ಆಲೋಚನೆ ಇರಲ್ಲ, ಎಲ್ಲ ದಿನ ಒಂದೇ ಥರ ಇರಲ್ಲ. ಖಂಡಿತ ಹೌದು.
ಆದರೆ ವಿ ಹ್ಯಾವ್ ಟು ಗೆಟ್ ಬ್ಯಾಕ್, ಯು ಹ್ಯಾವ್ ಟು ಹ್ಯಾವ್ ಅ ರೆಸಿಲಿಯನ್ಸ್, ಸೊ ಯು ಹ್ಯಾವ್ ಟು ಗೆಟ್ ಬ್ಯಾಕ್ ಟು ದಿ routine. A person who do not have routine in his life is going to be slave of his life. ಅಂದ್ರೆ ಏನಂದ್ರೆ ಯಾರೋ ಒಬ್ಬ ವ್ಯಕ್ತಿಗೆ ಕಾರ್ಯನಿಯಮವಾಗಿ ಕೆಲಸ ಮಾಡೋಕ್ಕೆ ಬರಲ್ಲ, ಅವನು ಯಾವಾಗಲೂ ಏನೋ ಮಾಡ್ತಿರ್ತಾನಲ್ಲ, ಅವನು ಯಾವತ್ತೂ ಅವನ ಜೀವನಕ್ಕೆ ಗುಲಾಮ ಆಗಿರ್ತಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಕೋಟ್ ಅಲ್ಲ, ಎಲ್ಲೋ ನಾನು ಓದಿ ಕೇಳಿ ತಿಳ್ಕೊಂಡಿರೋಂಥದ್ದು, ಅದನ್ನ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳಕ್ಕೆ ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಟೈಮು ನಿಮ್ನ ಓಡಿಸ್ಬಾರ್ದು, ನೀವು ಟೈಮ್ ತಕ್ಕ ಓಡಬೇಕು. ಕರೆಕ್ಟ್. ನಾವೇ ಆ ಟೈಮಿಗೆ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನಾವು ಗೆಲ್ತೀವಿ. ಆದ್ರೆ ಆ ಟೈಮ್ ನಮ್ಮ ಹತ್ರ ಕೆಲವೊಂದ್ಸಲ ಕೆಲಸ ಮಾಡಿಸುತ್ತಲ್ಲ, ಅದು ತುಂಬಾ ಕಷ್ಟ ಆಗತ್ತೆ. ನಾವು ಯಾವತ್ತೂ ಆ ಟೈಮಿಗೆ ಕೆಲಸ ಮಾಡಬೇಕೆ ಹೊರ್ತು ಸಮಯ ನಮ್ಮಿಂದ ಕೆಲಸನ ಮಾಡಿಸ್ಬಾರ್ದು. ಆ ಟೈಮ್ ಬಂತಪ್ಪ ನಾನು ಮಾಡಲೇಬೇಕು ಅಂದಾಗ ಅದು ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಇನ್ನೊಂದು ಏನ್ ಹೇಳ್ಬೇಕಂತಂದ್ರೆ, ಎಷ್ಟೊಂದು ಜನ ಕನ್ಸಿಸ್ಟೆನ್ಸಿ ಬಗ್ಗೆ ಮಾತಾಡಿದಾಗ ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ ಕೇಳಿ. ಕನ್ಸಿಸ್ಟೆನ್ಸಿ ಬೀಟ್ಸ್ ಇಂಟೆನ್ಸಿಟಿ. ನೀವು ನಿಮ್ಮ ಕಾಂಪಿಟೇಷನ್ ಬೀಟ್ ಮಾಡಬೇಕು ಅಂತಾದ್ರೆ, ಅಥವಾ ಎಷ್ಟೋ ಒಬ್ಬ ಟ್ಯಾಲೆಂಟ್ ಆಗಿರೋ, ನಿಮ್ಗಿಂತ ಟ್ಯಾಲೆಂಟ್ ಆಗಿ ಸ್ಕಿಲ್ಫುಲ್ ಆಗಿರೋ ಒಂದು ವ್ಯಕ್ತಿನ ನೀವು ಬೀಟ್ ಮಾಡಿ, ಅಥವಾ ಇನ್ನೂ ಕಾಂಪಿಟೇಷನ್ ಎಲ್ಲ ಮುಂದೆ ಹೋಗ್ಬೇಕಂತ ಅಂದ್ರೆ, ಒಂದೇ ಒಂದು ಶಾರ್ಟ್ ಕಟ್ ಟು ಸಕ್ಸಸ್ ಫಾರ್ಮುಲಾ ಈಸ್ ಕನ್ಸಿಸ್ಟೆನ್ಸಿ. You have to be extremely, badly, absolutely consistent in your life, in whatever you do. So, remember, consistency beats intensity. Tiny gains, every day 0.1% improvement. You're going to beat the world. You're going to beat the world. And now, goal setting, sir. So, look, goal setting is very pragmatic. Okay. I think many of ನೀವೆಲ್ಲ ರಿಚೆಸ್ಟ್ ಮ್ಯಾನ್ ಇನ್ ದ ಬೆವಲಾನ್ ಅಂಡ್ ಲಾಟ್ ಆಫ್ ಬುಕ್ಸ್ ಎಲ್ಲ ಓದಿರ್ತೀರ ಗೋಲ್ ಸೆಟ್ಟಿಂಗ್ಸ್ ಬಗ್ಗೆ, ತುಂಬಾ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಒಳ್ಳೆ ಇದಾಗಿ. ಬಟ್ ಗೋಲ್ ಸೆಟ್ಟಿಂಗ್ ಬಗ್ಗೆ ಎಷ್ಟೊಂದು ಜನ ಎಷ್ಟೊಂದು ಮಾತಾಡಿದ್ರು ನಾವು ಸಾಧಾರಣ ವ್ಯಕ್ತಿಗಳನ್ನ ನಂಬಕ್ಕೆ ಇಷ್ಟಪಡಲ್ಲ. ಸೊ ನಾವು ವಿ ಆರ್ ಆಲ್ವೇಸ್ ಓವರ್ ಪವರ್ ದ ನೆಗೆಟಿವ್. ಬರೋ ಆಪರ್ಚುನಿಟಿನ ನಾವು ತುಂಬಾ ಕಮ್ಮಿಯಾಗಿ ನೋಡಕ್ಕೆ ಇಷ್ಟಪಡ್ತೀವಿ. ನಮ್ದು ಮೈಂಡ್ ಆಲ್ವೇಸ್ ಗಿವ್ ಲಾಟ್ ಆಫ್ ಎಂಫಸೈಸ್ ಟು ನೆಗೆಟಿವ್. ಆಗಲ್ಲ, ಅದೇನಾಗುತ್ತೆ ಅನ್ನೋ ಥರ ಯೋಚನೆ ಮಾಡ್ತೀವಿ. ಆದರೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ಕೊಂಡ್ರೆ ನಿಜವಾಗ್ಲೂ ಇಟ್ಸ್ ಗುಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಗೋಲ್ ಸೆಟ್ಟಿಂಗ್ ಅಂದ್ರೆ ಒಂದ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಎಷ್ಟೊಂದು ಗೋಲ್ಸ್ಗಳಿರುತ್ತೆ ನಮಗೆ, ಹಾಗೆ ಅದರಲ್ಲಿ ಕನ್ಫ್ಯೂಷನ್ ಆಗೋ ಒಂದು ಸಾಧ್ಯತೆಗಳಿರುತ್ತೆ. ನಾನು ಅದು ತಗೋಬೇಕು, ಇದು ತಗೋಬೇಕು. ಗೋಲ್ಸ್ ಅಂದ್ರೆ ಬರೀ ಮಟೀರಿಯಲಿಸ್ಟಿಕ್, ಮನೆ ತಗೋಬೇಕು, ಕಾರ್ ತಗೋಬೇಕು, ಆ ದೇಶ ಸುತ್ತಬೇಕು, ಈ ದೇಶ ಸುತ್ತಬೇಕು ಅನ್ನೋದಲ್ಲ. ನಾನು ನಿಮ್ಗೊಂದು ಉದಾಹರಣೆ ಏನು ಕೊಡಕ್ಕೆ ಇಷ್ಟಪಡ್ತೀನಿ. 3 ಭಾಗಗಳನ್ನಾಗಿ ವಿಂಗಡಣೆ ಮಾಡಿ. ಮೊದಲನೇ ಭಾಗ ಆಗಿರಬೇಕು ನಿಮ್ಗೆ ಶಾರೀರಿಕವಾಗಿ ಆರೋಗ್ಯ. ಆರೋಗ್ಯಕರವಾಗಿ ನೀವೇನು ಗೋಲ್ ಅಚೀವ್ ಮಾಡ್ತೀರಾ ಅದು ತುಂಬಾ ಮುಖ್ಯವಾಗಿ ಮಾಡಬೇಕಾಗತ್ತೆ. ಎರಡನೇದು ನಿಮಗೆ ಫೈನಾನ್ಷಿಯಲ್ ಆಗಿ, ಓಕೆ, ಆರ್ಥಿಕವಾಗಿ ನಿಮ್ಗೆ ಏನೇನು ಗೋಲ್ಸ್ ಇದೆ ಅದನ್ನು ಬರ್ಕೊಳ್ಳಿ. ಥರ್ಡ್ ಆಗಿ ನೀವು ಬರ್ಕೋಬೇಕಾದ್ರೆ ಸ್ಪಿರಿಚುಯಾಲಿಟಿ, ಅಂದರೆ ನಾವು ಎಷ್ಟು ಹೊತ್ತು ಧ್ಯಾನ ಮಾಡಬೇಕು ಅಂತನೋ, ಅಥವಾ ಯಾರಿಗೆ ಏನು ಮಾಡಬೇಕು ಅಂತನೋ, ಅದು ನಿಮ್ಮದು ಎಷ್ಟೊಂದು ಆಸೆ ಆಕಾಂಕ್ಷೆಗಳು ಮತ್ತು ಗೋಲ್ಗಳೆಲ್ಲ ಇರುತ್ತೆ, ಅದನ್ನು ನೀವು ಮಾಡ್ಕೊಳ್ಳಿ. ಎವ್ರಿ ಡೇ 0.1% ಇಂಪ್ರೂವ್ಮೆಂಟ್ ಆಗಬೇಕಂತಂದರೆ ನಿಮ್ಗೆ ಎಲ್ಲೆಲ್ಲಿ ಏನೇನು ಕೆಲಸ ಮಾಡಬೇಕು ಅಂತ ಗೊತ್ತಿರಬೇಕು. ಓಕೆ, ಇನ್ನೊಂದು ಒಳ್ಳೆ ಫಾರ್ಮುಲಾ ನಾನು ಇತ್ತೀಚೆಗೆ ಕಲ್ತ್ಕೊಂಡು ಇಂಪ್ಲಿಮೆಂಟ್ ಮಾಡಿರೋದು ಏನಂತಂದರೆ, ವಿಚ್ ವರ್ಕ್ಸ್ ಲೈಕ್ ಎ ಗನ್, ವರ್ಕ್ ಲೈಕ್ ನಮ್ದು KGF ಗನ್ ಇದೆಯಲ್ಲ, ಗನ್ ತರ ವರ್ಕ್ ಆಗುತ್ತೆ. ದ ಫಾರ್ಮುಲಾ ಇಸ್ ಗ್ಯಾಗ್. ದ ಫಾರ್ಮುಲಾ ಇಸ್ ಎ ಗ್ಯಾಗ್. GAG. ಓಕೆ, GAG ಅಂದ್ರೆ ಏನಂತ ಹೇಳ್ತೀನಿ ಕೇಳಿ. GAG, G means goals, accountability. Third one is very important, which is gratitude. Goals, accountability and gratitude. GAG is the formula. ನೀವು ಏನ್ ಗೋಲ್ಸ್ ಸೆಟ್ ಮಾಡ್ಕೊಂಡಿರ್ತೀರಲ್ವಾ, ಸೊ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ನಾನು 10 ಕೋಟಿ ದುಡಿಬೇಕು ವರ್ಷಕ್ಕೆ ಅಂತ ಅನ್ಕೋತೀರಾ, ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಉದಾಹರಣೆಗೆ 10 ಕೋಟಿ ದುಡಿಬೇಕು ಅಂತ ಅನ್ಕೊಂಡಿರ್ತೀರಾ, 6 ಪ್ಯಾಕ್ ಮಾಡಬೇಕು ಅನ್ಕೊಂಡಿದ್ದೀರಾ, ಅಥವಾ ನಾನು ಕಾರ್ ತಗೋಬೇಕು ಅನ್ಕೊಂಡಿದ್ದೀರಾ, ಏನೋ ಒಂದು ನಿಮ್ದು ಗೋಲ್ ಸೆಟ್ಟಿಂಗ್ ಮಾಡಿದ್ದೀರಾ. ಆಯ್ತಾ, ಗೋಲ್ ಸೆಟ್ಟಿಂಗ್ ಆಗಿದೆ, ನೀವು ಗೋಡೆ ಮೇಲೆ ಹಾಕೊಂಡಿದ್ದೀರಾ. ಯು ಹ್ಯಾವ್ ಟು ಪಂಚ್ ದ ಡೇಟ್. ನೀವು ದಿನಾಂಕನ ಹಾಕೋಬೇಕು. ದಿನಾಂಕನ ಹಾಕೊಳ್ಳಿಲ್ಲ ಅಂದ್ರೆ ಅದು ವಿಶ್ಫುಲ್ ಥಾಟ್ಸ್, ಅದೊಂದು ಒಳ್ಳೆ ಅನ್ನೋ ಒಂದು ಆಲೋಚನೆ ಅಷ್ಟೇ ಆಗ್ಬಿಡುತ್ತೆ. ಅದು ನಿಮಗೆ ಅದು ಗೋಲ್ ಆಗ್ಬೇಕಂತಂದ್ರೆ, ಗೋಲ್ ಸೆಟ್ಟಿಂಗ್ ಆಗ್ಬೇಕಂದ್ರೆ ಅದ್ರ ಬರಿಬೇಕಾದ್ರ ಮುಂದೆ ಪಂಚ್ ದ ಡೇಟ್ ಇರಬೇಕು. ನಾನು ಡಿಸೆಂಬರ್ 25 ಮಾಡ್ತೀನಿ, ನವೆಂಬರ್ 1 ಮಾಡ್ತೀನಿ, ಆಗಸ್ಟ್ 29 ಮಾಡ್ತೀನಿ ಅನ್ನೋ ಪಂಚ್ ದ ಡೇಟ್. ಯು ಹ್ಯಾವ್ ಟು ಪಂಚ್ ದ ಡೇಟ್ ಆನ್ ಗೋಲ್. ಸೆಕೆಂಡ್ ಇಸ್, ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ನಿಮ್ ಗೋಲ್ ಇದೆ, ಎವ್ರಿ ಡೇ ನಾವು ರೈಟು ಈವ್ನಿಂಗ್ ಆಫೀಸಿಂದ ಬಿಟ್ಟಾಗಲೋ ಅಥವಾ ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಜರ್ನಲ್ ಮೇಂಟೈನ್ ಮಾಡಿ ಅದರಲ್ಲಿ ಬರೀರಿ ಸರ್. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ನಾನು 10 ಕೋಟಿ ದುಡಿಬೇಕು ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾನು ಆಫೀಸ್ಗೆ ಲೇಟಾಗಿ ಹೋದೆ, ಆದರೆ 100% ವರ್ಕ್ನ ನಾನು ಫಿನಿಶ್ ಮಾಡಿದೆ. ಆಮೇಲೆ ನಾನು ಬ್ರೇಕ್ ಜಾಸ್ತಿ ತಗೊಳ್ಳಿಲ್ಲ. ಆಮೇಲೆ ನಾನು ಇವತ್ತೊಂದು ಹೊಸ ಸ್ಕಿಲ್ ಸೆಟ್ನ ಕಲಿತೆ. ನಾನು ಪ್ರೆಸೆಂಟೇಷನ್ಗೆ ಜಾಸ್ತಿ ಒಳ್ಳೆ ರಿಸರ್ಚ್ ಮಾಡಿ ಪ್ರೆಸೆಂಟೇಷನ್ ಕೊಟ್ಟು ನಮ್ಮ ಕಂಪ್ನಿಗೆ ಐಡಿಯಾ ಕೊಟ್ಟೆ. ಓಕೆ, ಈ 4 ವಿಷಯದಲ್ಲಿ ನನ್ನ ಗೋಲಿಗೆ ಯಾವುದು ಹೆಚ್ಚಿಗೆ ಪೂರಕವಾಗಿ ಕೆಲಸ ಮಾಡ್ತು? ನಾನು ಪ್ರೆಸೆಂಟೇಷನ್ ಕೊಟ್ಟೆ ಒಳ್ಳೇದಾಗಿ, ರಿಸರ್ಚ್ ಮಾಡಿದೆ, ಅದೆರಡೂ ಒಳ್ಳೇದಾಯಿತು. ನಾನು ಅರ್ಧ ಕೆಲಸ ಮಾಡಿದೆ ಅಥವಾ ಆಫೀಸಿಗೆ ಲೇಟಾಗಿ ಹೋದೆ, ಈ ಎರಡೂ
ಅಂಶಗಳೇನಿದೆ ಅದು ನನ್ನ ಗೋಲಿಗೆ ಪೂರಕವಾಗಿದೆಯೋ ಆಗಿಲ್ವೋ, ಆಗಿಲ್ಲ. ಸೊ ಈ ಎರಡನ್ನ ನಾಳೆಯಿಂದ ನಾನು ಮಾಡಬಾರ್ದು. ಈ ಎರಡನ್ನ ನಾನು ಏನು ಕರೆಕ್ಟಾಗಿ ಮಾಡಿದ್ದೀನಲ್ಲ ಅದನ್ನ ನಾಳೆಯಿಂದ ಜಾಸ್ತಿ ಮಾಡಬೇಕು. ಕರೆಕ್ಟಾ? ಸೊ ಇದು ಅಕೌಂಟಬಿಲಿಟಿ. ಓಕೆ, ಲೆಟ್ಸ್ ನಾವು ಒಂದು 10 ಕೋಟಿ ಗೋಲ್ ಇಟ್ಕೊಂಡಿದೀವಿ ಅಂತಂದ್ರೆ ಏನಾಗಬೇಕು, ಲೆಟ್ಸ್ 12 ಕೋಟಿ ಗೋಲ್ ಇಟ್ಕೊಳ್ಳೋಣ. ಎಕ್ಸಾಂಪಲ್, ತಿಂಗಳಿಗೆ 1 ಕೋಟಿ ಅಂತ ನಾವು ಅಂದ್ಕೊಂಡ್ರು ಹೇಗೆ ನಾವು ಪ್ಲಾನ್ ಮಾಡಬೇಕು. ನಾವು ಅಕೌಂಟಬಿಲಿಟಿ, ನಾನು 1 ತಿಂಗಳು ಮುಗಿಸ್ದೆ ಅಂದ್ರೆ ನಾನು ಇಲ್ಲಿಗೆ ಬಂದಿದ್ದೀನ ಇಲ್ವಾ. ಇನ್ನೊಂದು, ಲೆಟ್ಸ್ ಫಾರ್ ಎಕ್ಸಾಂಪಲ್, ನಿಮ್ಗೆ ಎಲ್ಲರಿಗೂ, ನಮ್ಮ ಹುಡುಗರಿಗೆ ಎಲ್ಲರಿಗೂ, ಯುವ ಜನತೆಗೆ 6 ಪ್ಯಾಕ್ ಮಾಡಬೇಕು ಅಂದ್ರೆ ಒಳ್ಳೆ ಆರೋಗ್ಯ ಅಂತ ಆಸೆ ಇರುತ್ತೆ. ಉದಾಹರಣೆಗೆ ನಿಮ್ದು ಅದು ಗೋಲ್ ಆಗಿತ್ತು ಅಂತ ಇಟ್ಕೊಳ್ಳಿ. ನೀವು ಬೆಳಗಡೆ ಎದ್ದು ಜಿಮ್ಗೆ ಹೋಗಿರಲ್ಲ. ಓಕೆ, ಜಿಮ್ಗೆ ಹೋಗಿಲ್ಲ ನೀವು, ಆದರೆ ಆಫೀಸ್ಗೆ ಹೋದ್ಮೇಲೆ ನೀವು ಕರೆಕ್ಟಾಗಿ ಡಯಟ್ ಪ್ಲಾನ್, ನಿಮ್ದು ಏನೋ ಅನವಶ್ಯಕವಾಗಿ ಏನೇನು ತಿನ್ಬೇಕು, ಕಾಪ್ಸು ಅದು ಇದೆಲ್ಲ ಇರುತ್ತೆ, ಅದೇನು ತಿಂದಲ್ಲ ನೀವು ಕರೆಕ್ಟಾಗಿ ಡಯಟ್ ಪ್ಲಾನ್ ಮಾಡಿರ್ತೀರಾ. ಓಕೆ, ಡಿಸ್ಟ್ರಾಕ್ಷನ್ ಆಗಬೇಡಿ, ಮಲ್ಕೋಬೇಡಿ, ಪ್ಲೀಸ್ ಕೇಳಿಸ್ಕೊಳ್ಳಿ. ಡಯಟ್ ಪ್ಲಾನ್ ಮಾಡಿರ್ತೀರಾ, ಡಯಟ್ನ ಕರೆಕ್ಟಾಗಿ ಫಾಲೋ ಮಾಡ್ತೀರಾ. ನೀವೆಲ್ಲೂ ಕಾಫಿ ಕುಡಿಯಲ್ಲ, ಶುಗರ್ ತಿನ್ನಲ್ಲ, ಇದು ಅನ್ನ ತಿನ್ನಲ್ಲ, ಕರೆಕ್ಟಾಗಿ ಪ್ಲಾನ್ ಮಾಡಿರ್ತೀರಾ. ಮತ್ತೆ ನೀವು ಅಕೌಂಟಬಿಲಿಟಿ, ಸಂಜೆ ಬಂದೆ ರಾತ್ರಿ ಬರ್ದೆ, ನಾನು 2ನೇ ಗೋಲ್ ಏನು, ಶಾರೀರಿಕವಾಗಿ ಆರೋಗ್ಯಕರವಾಗಿ ಏನೇನು ಮೇಂಟೈನ್ ಮಾಡಬೇಕು. ಇವತ್ತು ನಾನು ಜಿಮ್ಗೆ ಹೋಗ್ಲಿಲ್ಲ, ತಪ್ಪು ಅದು. ಆದರೆ ನಾನು ಇವತ್ತು ಕರೆಕ್ಟಾಗಿ ಡಯಟ್ ಪ್ಲಾನ್ ಮಾಡಿದೆ, ಗುಡ್. ನಾಳೆಯಿಂದ ಜಿಮ್ಗೂ ಹೋಗ್ಬೇಕು, ಡಯಟನ್ನು ಮಾಡಬೇಕು. ಅಕೌಂಟಬಿಲಿಟಿ. ಓಕೆ, ಫಸ್ಟ್ ನಾನು ಏನು ಹೇಳಿದೆ ಅಂತಂದ್ರೆ, ನಿಮ್ಮದು ಆರ್ಥಿಕವಾಗಿ ಮತ್ತಿನ್ನೊಂದು ಆರೋಗ್ಯವಾಗಿ ಒಂದು ಗೋಲ್ ಇಟ್ಕೊಳ್ಳಿ. ಇನ್ನೊಂದು, ನೀವು ಏನೇ ಒಂದು ಗೋಲ್ ಇಟ್ಕೊಂಡಿದ್ದೀರಂದ್ರೆ ಅದಕ್ಕೆ ಪೂರಕವಾಗಿ ನಾನು ಏನೇನು ಕೆಲಸ ಮಾಡಿದೆ, ಅದಕ್ಕೆ ಓಕೆ ಇಲ್ದಿರೋ ಅಂತ ಏನೇನು ಕೆಲಸ ಮಾಡಿದೆ. ಒಂದು 4 ನೀವು ಏನೇನು ಮಾಡಿದೆ ಅಂತ 10 ಬರೆದ್ರೆ ಒಂದು 7 ಒಳ್ಳೇದು ಮಾಡಿರ್ತೀರ, 3 ಕೆಟ್ಟದ್ದು ಮಾಡಿರ್ತೀರ. ಕೆಟ್ಟದನ್ನ ನಾಳಿಂದ ರಿಪೀಟ್ ಮಾಡಬಾರ್ದು. 7 ನೀವೇನು ಒಳ್ಳೇದು ಮಾಡಿರ್ತೀರ ಅದನ್ನು ನೀವು ಜಾಸ್ತಿ ಮಾಡಬೇಕು. ಅರ್ಥ ಆಯ್ತಾ? 3ನೇದು ತುಂಬ ಇಂಪಾರ್ಟೆಂಟು. ನಾನು ಇತ್ತೀಚೆಗೆ ಕಲ್ತಿರೋದು ಆ್ಯಂಡ್ ಅದನ್ನ ಅರ್ಥ ಮಾಡ್ಕೊಂಡ್ಮೇಲೆ ನನ್ನ ಜೀವನದಲ್ಲಿ ತುಂಬ ಬದಲಾವಣೆ ಬಂದಿರೋದ್ರ ಜೊತೆಗೆ ಒಂದು ಕಂಟೆಂಟ್ಮೆಂಟ್ ಅಂತ ಏನದು ಕರೀತಾರೆ, ಒಂದು ಸಾರ್ಥಕತೆ ಅನ್ನೋದು ಬರುತ್ತೆ. ಅದಕ್ಕೆ ಏನಂತಾರೆ, ಗ್ರ್ಯಾಟಿಟ್ಯೂಡ್. ಸೊ ನಮ್ಗೇನಿದೆ ಅದಕ್ಕೆ ನಾವು ಥ್ಯಾಂಕ್ಫುಲ್ನೆಸ್. ಏನಂದ್ರೆ ನಾವು ಈಗ ಜೀವನದಲ್ಲಿ ಎಷ್ಟೊಂದು ಜನ ಊಟ ಇಲ್ದಿರೋರು ಇದ್ದಾರೆ, ಬಟ್ಟೆ ಇಲ್ದಿರೋರು ಇದ್ದಾರೆ. ಬಟ್ ನಮಗೆ ದೇವ್ರು ಇಷ್ಟು ಕೊಟ್ಟಿದ್ದಾನೆ ಅಂದಾಗ ನಾವು ಒಂದು ದೇವರಿಗೋ ಅಥವಾ ಯಾವುದೋ ಒಂದು, ನೀವು ಬಿಲೀವ್ ಮಾಡ್ತಿರೋ ಬಿಲೀವ್ ಮಾಡಲ್ವೋ ಅದ್ರದ್ದೆಲ್ಲ ಡಿಬೇಟ್ ಬೇಡ ಸರ್. ಏನೋ ಒಂದು ಮೇಲ್ಗಡೆ ಒಂದು ಎನರ್ಜಿ, ಒಂದು ಶಕ್ತಿ ಅಂತ ಒಂದು ನಾವು ನಂಬ್ಕೊಂಡ್ರೆ ವಿ ಹ್ಯಾವ್ ಟು ಸೇ ಥ್ಯಾಂಕ್ ಯು ಟು ದ್ಯಾಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ದಿಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ಗುಡ್ ಹೆಲ್ತ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ಗುಡ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ದಿಸ್. ಥ್ಯಾಂಕ್ ಯು. ಗ್ರ್ಯಾಟಿಟ್ಯೂಡ್. ನಿಮ್ಮ ಮನಸ್ಸು ಅವಾಗ ಪ್ರಸನ್ನವಾಗುತ್ತೆ, ಖುಷಿ ಆಗುತ್ತೆ. ಆ ಖುಷಿ ಒಂದು ರೀತಿಯ ಮೈಯಲ್ಲಿ ಒಳ್ಳೆ ಕೆಮಿಕಲ್ನ ರಿಲೀಸ್ ಮಾಡುತ್ತೆ. ಆ ಕೆಮಿಕಲ್ ವಿಲ್ ಹಿಟ್ ದ ರಿಸಲ್ಟ್ಸ್. ಸೊ ಗ್ರ್ಯಾಟಿಟ್ಯೂಡ್ ಇಸ್ ಸಮಥಿಂಗ್ ವಿಚ್ ಐ ಮಿಸ್ಡ್ ಔಟ್ ಲಾರ್ಜ್ಲಿ, ಬಿಕಾಸ್ ಅದು ದುರಾಸೆ ಅಂತನೋ ಸೆಲ್ಫಿಶ್ ಅಂತನೋ ಏನೋ ನನಗೂ ಅದು ಏನಂತ ಗೊತ್ತಿರಲಿಲ್ಲ. ನಾನು ಇವಾಗಿನ್ನ ಪ್ರಾಕ್ಟೀಸ್ ಮಾಡಿರೋದು ನೋಡೋಣ. ಬಟ್ ನನಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಯಾವನಿಗೂ ಥ್ಯಾಂಕ್ಸೇ ಹೇಳಿರಲಿಲ್ಲ. ನಾನು ಮಾಡಿರೋದು ನಾನು ಹಿಂಗೆ ಮಾಡಿದ್ದೀನಿ, ನನ್ನಿಂದ ಆಗಿರೋದೆ ಎಲ್ಲಾದರೂ ಬಿಟ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ದೇವ್ರೆ. ನಾವು ಈಗ ಒಂದು ದೊಡ್ಡ ಪ್ರಾಜೆಕ್ಟಿಗೆ ಟ್ರೈ ಮಾಡಿರ್ತೀವಿ, 10 ಮಿಲಿಯನ್ ಪ್ರಾಜೆಕ್ಟ್ಸಿಗೆ ಟ್ರೈ ಮಾಡ್ತಿರ್ತೀವಿ. ದೇವ್ರು ನಮ್ಗೆ 8 ಮಿಲಿಯನ್ ಕೊಡ್ಬೋದು ಎಕ್ಸಾಂಪಲ್. ಥ್ಯಾಂಕ್ ಯು ದೇವ್ರೆ, ಥ್ಯಾಂಕ್ ಯು ಸೋ ಮಚ್. ಆದರೆ ನಾವು ಬ್ಯಾಕ್ ಟು ಅಕೌಂಟಬಿಲಿಟಿ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗ್ಬೇಕು, ನೋಡಬೇಕು ನಾನು ಎಲ್ಲಿ ಮಿಸ್ ಮಾಡಿದೆ, ಇಲ್ಲಿ ಮಿಸ್ ಮಾಡಿದೆ, ಇದು ನಾಳೆಯಿಂದ ಮಾಡಬಾರ್ದು, ನೆಕ್ಸ್ಟ್ ಕ್ವಾರ್ಟರಿಂದ ಮಾಡಬಾರ್ದು ಅನ್ನೋ ಒಂದು ಸಲಹೆ, ತಿಳುವಳಿಕೆನೇ ಇರಬೇಕು. ಮತ್ತು ನಾವು ಗ್ರ್ಯಾಟಿಟ್ಯೂಡ್ ತೋರಿಸೋ ಒಂದು ದೊಡ್ಡ ಮನಸ್ಸು ಖಂಡಿತ ಇರಬೇಕು. ಸೊ ಗ್ಯಾಗ್ ಇಸ್ ದ ಫಾರ್ಮುಲಾ ಸರ್. 2025ರಲ್ಲಿ ನಮ್ಮಿಂದ ಏನೋ ಒಂದು ತಗೋಬೇಕಂತಂದ್ರೆ ಪ್ಲೀಸ್ ಟೇಕ್ ದಿಸ್ ಒನ್ ಫಾರ್ಮುಲಾ ಆಫ್ ಗ್ಯಾಗ್. ನೀವು ಜೀವನದಲ್ಲಿ ಅತ್ಯುನ್ನತವಾಗಿ ಮೇಲೆ ಹೋಗಿದ್ರೆ ಇಟ್ಸ್ ಓಕೆ, ನೀವೇನು ಮಾಡ್ತಿದ್ರೆ ಗೊತ್ತಿಲ್ಲ. ಆದರೆ ಮೋಸ್ಟ್ ಆಫ್ ದೆಮ್ ನೀವು ಎಷ್ಟೊಂದು ಜನ ನಮ್ಮ ವಿಡಿಯೋ ನೋಡಿ ಕಮೆಂಟ್ ಮಾಡಿದ್ರೆ ನಂಗೆ ತುಂಬ ಮನ ಕರಗಿ ನಂಗೆ ತುಂಬ ಪ್ರೀತಿ ಬರುತ್ತೆ. ನಿಮಗೆಲ್ಲ ಏನಾದರೂ ಹೇಳ್ಬೇಕನ್ಸುತ್ತೆ, ನನಗೂ ಎಷ್ಟು ಟೈಮ್ ಆಗುತ್ತೆ ಅಷ್ಟೇ ಹೇಳೋಕ್ಕಾಗತ್ತೆ. ಬಟ್ ರಿಮೆಂಬರ್ ದಿಸ್ 3 words ಸರ್. ಗ್ಯಾಗ್ ಅಂದರೆ ಗೋಲ್ಸ್, ಅಕೌಂಟಬಿಲಿಟಿ, ಗ್ರ್ಯಾಟಿಟ್ಯೂಡ್. ಎವ್ರಿ ಡೇ ಟೈನಿ ಗೇನ್ಸ್, 0.1% ಉತ್ತಮ ಪ್ರತಿಯೊಂದು ದಿನ. ಕನ್ಸಿಸ್ಟೆನ್ಸಿ ಬೀಟ್ಸ್ ಇಂಟೆನ್ಸಿಟಿ. ದಟ್ಸ್ ಇಟ್. ಎನಿ ಡೇ ಹಾರ್ಡ್ ವರ್ಕ್ಸ್ ಬೀಟ್ಸ್ ಟ್ಯಾಲೆಂಟ್. ಬಿಲೀವ್ ದಿಸ್. ಐ ಥಿಂಕ್ ತುಂಬಾ ಮಾತಾಡ್ಬಿಟ್ವಿ ನಾವು ಬುರ್ಜ್ ಅಲ್ ಅರಬ್ ಅಲ್ಲಿ. ಒಳ್ಳೆ ವ್ಯೂ. ಇನ್ನು ನಿಮಗೆ ನೋಡಿ ನನ್ನ ಗೋಲ್ ಸೆಟ್ ನೋಡಿದ್ರೆ ನನಗೆ ಹೆದರಿಕೆ ಆಗ್ತಾ ಇದೆ. ಬಟ್ ನೋಡೋಣ ಏನಾಗುತ್ತೆ ಅಂತ. 2020 ನಾನು ಆಕ್ಚುಲಿ ಸರ್ 2023 2024 ಅಲ್ಲಿ ನಾನು ಮಾಡಿರಲಿಲ್ಲ. 2024 2023 ನಾನು ಮಾಡಲಿಲ್ಲ. ಅದಕ್ಕೆ ನನಗೆ ಸ್ವಲ್ಪ ಖುಷಿ ಇಲ್ಲ. ಆದ್ರೆ ನಾನು 2021 ಅಲ್ಲಿ ಒಂದು ಗೋಲ್ ಸೆಟ್ ಮಾಡಿದ್ದೆ. 2020 ಒಂದು ಗೋಲ್ ಸೆಟ್ ಮಾಡಿದ್ವಿ ನಾವು. ಓಕೆ ಸರ್, ನೋಡಿ ನಾನು 2020 ಒಂದು ಗೋಲ್ ಸೆಟ್ ಮಾಡಿದ್ದು ಒಂದು ವಿಷನ್ ಬೋರ್ಡ್ ನಮ್ಮ ಮನೇಲಿದೆ. ಗೌರಿ ಅವ್ರಿಗೆ ಅದನ್ನ ಹಾಕಕ್ಕೆ ಹೇಳ್ತೀನಿ. ನನಗೂ ನಾಚಿಕೆ ಆಗತ್ತೆ ಹಾಕೊಳ್ಳೋಕ್ಕೆ, ಆದರೂ ಹಾಕಕ್ಕೆ ಹೇಳ್ತೀನಿ. ಹಾಕ್ಬಿಡು, ಅಲ್ಲೊಂದು ಫೋಟೋ ತೆಗೆದು ವಿಡಿಯೋ ತೆಗೆದು ಹಾಕು.
ಸರ್ ಅದರಲ್ಲಿ ಇರೋದು ಎಲ್ಲದನ್ನು ನಾನು ಮೋಸ್ಟ್ಲಿ 2 ತಿಂಗಳು 3 ತಿಂಗಳು ಲೇಟಾಗಿ ಅಚೀವ್ ಮಾಡಿರ್ಬೋದು. ಆದರೆ ಏನೇನು ಅಚೀವ್ ಮಾಡಿದ್ದೀನೋ ಪ್ರತಿಯೊಂದು ನನ್ನ ಯೋಗ್ಯತೆಗೆ ಮೀರಿದಂಥ ಅಚೀವ್ಮೆಂಟ್ಸ್ ಅದು. ನನ್ನ ಪರ್ಸ್ನಲಿ, ನನ್ನ ವೈಯಕ್ತಿಕವಾಗಿ ಸರ್ ನಾವು ಪ್ರಪಂಚಕ್ಕೆ ಮೋಸ ಮಾಡ್ಬೋದು, ಆದರೆ ನಮಗೇನಂತ ನಾವಂತ ಗೊತ್ತಿರುತ್ತಲ್ವ. ನನ್ನ ಯೋಗ್ಯತೆಗೆ ಮೀರಿದಂಥ, ನನಗೆ ಆಲೋಚನೆಗೆ ಮೀರಿದಂಥ, ಶಕ್ತಿಗೆ ಮೀರಿದಂಥ ಅಚೀವ್ಮೆಂಟ್ಸ್ ಅದು. ಇಟ್ ವಾಸ್ ಅ ಟೈಮ್ ಅಬೌಟ್ 12 ಮಂತಲ್ಲಿ ಮಾಡಬೇಕಾಗಿತ್ತು, ಕೊರೋನಾ ಗಿರೋನ ಎಲ್ಲ ಬಂದು 18 ತಿಂಗಳಲ್ಲಿ ಆಯ್ತದು. ಅದು ಫಸ್ಟ್ ವಿಷನ್ ಬೋರ್ಡ್ ವರ್ಕ್ಸ್ ಲೈಕ್ ಎ ಗನ್, ವರ್ಕ್ಸ್ ಲೈಕ್ ಅ ಕಲಾಶ್ನಿಕಾವ್. ಟ್ರೈ ಕಲಾಶ್ನಿಕಾವ್. ವಿಡಿಯೋ ಸ್ವಲ್ಪ ಜಾಸ್ತಿ ಲೆಂತಿ ಆಗಿದೆ, ಪ್ಲೀಸ್ 15 ನಿಮಿಷ ಪೇಷನ್ಸ್ ಇಸ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಈ 3 ತಿಂಗ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜೀವನದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತಾ. ಐ ಹೋಪ್ ನಿಮ್ 2025 ಪ್ರೊಡಕ್ಟಿವ್ ಆಗಿರುತ್ತೆ ಅಂತ. 2025 ನಿಮ್ಮೆಲ್ಲರಿಗೂ, ಪ್ರತಿಯೊಬ್ಬ ಕನ್ನಡಿಗರಿಗ ಜೀವನದಲ್ಲಿ ದುಡ್ಡಿನ ಮಳೆ ಸುರಿಲಿ, ಸುಖದ ಸಂಪತ್ತು ಬರಲಿ, ಎಲ್ಲರಿಗೂ ಖುಷಿಯಾಗಿರ್ಲಿ, ನಿಮ್ಮ ಹಾಗೂ ನಿಮ್ಮೆಲ್ಲ ಕುಟುಂಬದವ್ರಿಗೂ ಆರೋಗ್ಯ ಬರಲಿ, ಎಲ್ಲರನ್ನೂ ಪ್ರೀತಿಸೋಣ, ಎಲ್ಲರಿಗೂ ಉತ್ತೇಜನ ಕೊಡೋಣ, ಎಲ್ಲರಿಗೂ ಪ್ರೋತ್ಸಾಹ ಕೊಡೋಣ ಅನ್ನಿಸ್ಕೊಂಡು ಈ ವಿಡಿಯೋನ ಮುಗಿಸ್ತಿದೀವಿ. ಇದಕ್ಕಿಂತ ಮುಂಚೆ ನಿಮ್ಗೆ ವಿ ಆರ್ ಇನ್ ಬುರ್ಜ್ ಅಲ್ ಅರಬ್. ನಾವು ಬುರ್ಜ್ ಅಲ್ ಅರಬ್ ಅಂತ ಒಂದು ಜಾಗದಲ್ಲಿ ಇದೀವಿ. ತುಂಬಾ ಚೆನ್ನಾಗಿದೆ ನೋಡಕ್ಕೆ, ಉಳ್ಕೊಳಕ್ಕೆ. 7 ಸ್ಟಾರ್ ಹೋಟೆಲ್. ಐ ಥಿಂಕ್ ದ ಓನ್ಲಿ 7 ಸ್ಟಾರ್ ಹೋಟೆಲ್ ಇಂಟರ್ನೆಟ್ ಅಲ್ಲಿ ಇದೆ. ಬಟ್ ಡಿಬೇಟಬಲ್. ಸಮ್ ಜನ ಎಸ್ ಅಂತಾರೆ, ಸಮ್ ಜನ ಎಸ್ ಅನ್ನಲ್ಲ. ಅದಕ್ಕೆ ಓಕೆ. ನಾವು ಎಸ್ ಅಂದ್ರೆ ಏನು ಸರ್, ಎಸ್ ಅನ್ನಲಿಲ್ಲ ಅಂದ್ರೆ ಏನು ಸರ್? ನಮ್ಗೆ ಹೋಟೆಲ್ ಚೆನ್ನಾಗಿದೆ, ಊಟ ಮಾಡ್ಬೇಕು, ಮಲ್ಕೋಬೇಕು, ಇದ್ದೋಗ್ಬೇಕು, ಇದೆಲ್ಲ ಫುಲ್ ವಿಡಿಯೋ ಟೂರ್ ಗೌರಿಯವ್ರು ಕೊಡ್ತಾರೆ. ಇಲ್ಲಿಗೆ ಗೌರಿ ಅವ್ರು ನನಗೆ ಕೊಟ್ಟಿರೋ ಅಸೈನ್ಮೆಂಟ್ ಮುಗೀತು. ನಾನ್ ಖುಷಿ, ನಾನ್ ಫ್ರೀ. ಇವಾಗ ಹೋಗ್ಬೋದು, ಕಾಫಿ ಕುಡಿಬಹುದು, ಮೇಲೆಲ್ಲ ಹೊಡಿಬಹುದು, ನಾನು ಏನ್ ಬೇಕಾದ್ರೆ ನೋಡ್ಬೋದು, ಪೂಲಿಗೆ ಹೋಗಿ ಎಂಜಾಯ್ ಮಾಡ್ಬೋದು. ಆದ್ರೆ ಇಷ್ಟೆಲ್ಲ ಮಾಡಿದ್ರೆ ನೋಡಿ, ನಿಮ್ಗೆ ಸನ್ಸೆಟ್ ಬರ್ತಾ ಇಲ್ಲ, ಆದ್ರೆ ನಿಮ್ ಸನ್ಸೆಟ್ ತೋರ್ಸಕ್ಕೆ ಟ್ರೈ ಮಾಡ್ತೀವಿ. ಸ್ಕೈಲೈನ್ ನೋಡಿ, ಮರೀನಾ ಎಲ್ಲ ಕಾಣ್ತಾ ಇದೆ ಅಲ್ಲಿ, ಮತ್ತೆ ಪಾಮು ಕಾಣ್ತಾ ಇದೆ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಗೂ ಹಾಗೂ ನಿಮ್ಮ ಕುಟುಂಬದವ್ರಿಗೂ. ನಾವು ಬುರ್ಜ್ ಅಲ್ ಅರಬ್ ಟೂರ್ ಮಾಡೋಣ. ಗೈಸ್, ನೀವೆಲ್ಲರೂ ಈ ವಿಡಿಯೋ ಮೂಲಕ ಏನಾದರೂ ಒಂದು ಹೊಸದಾಗಿ ಕಲ್ತಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಬುರ್ಜ್ ಅಲ್ ಅರಬ್ ಹೋಟೆಲು ಬೋಟ್ ಶೇಪಲ್ಲಿದೆ, ಮತ್ತು ಇದು 321 ಮೀಟರ್ಸ್ ಹೈಟಲ್ಲಿದೆ. ಐ ಲವ್ ದುಬೈ, ಪ್ರವೀಣ್. You love Dubai or you love Dubai, Praveen? No, I love Dubai. ವೀಕ್ಷಕರಿಗೆ ಗೊತ್ತಾಯ್ತಾ? ಇಲ್ಲಿ ಯಾರಾದರೂ ಸ್ಟೇ ಮಾಡಬೇಕಂದ್ರೆ 10 ಲಕ್ಷದಿಂದ 20 ಲಕ್ಷದವರೆಗೂ ರೂಮ್ ರೇಟ್ ಹೋಗ್ಬೋದು. ಸೊ ನೀವೇ ಯೋಚನೆ ಮಾಡಿ ಎಷ್ಟು ಸುಂದರವಾಗಿದೆ ಒಳಗಡೆ ಅಂತ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾತ್ರ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.